ಎಲ್ಲರೂ ಬೆಳಗ್ಗೆ ಎದ್ದು ಕೆಲಸ ಮಾಡೋದನ್ನ ನಾನು ಮಾಡಿದೆ. ಏನಂತೀರಾ? ಬ್ರೇಕ್ಫಾಸ್ಟ್ ಮಾಡೋದು. ಆಮೇಲೆ ನಾನು ಹೊರಟೆ ಮಾವಿನ ಹಣ್ಣು ಹೆಕ್ಕಕ್ಕೆ. ಪ್ಲಾಸ್ಟಿಕ್ ಏನೇ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಬಿದ್ದಿದೆ ಏನಂತ ಇಲ್ಲಿ ತನಕ ನೋಡೋಕೆ ಹೋಗಿಲ್ಲ. ಬಂದು ನೋಡಿದರೆ ರೋಡಲ್ಲೆಲ್ಲ ಮಾವಿನ ಹಣ್ಣು ಬಿದ್ದು ಅದರ ಗೊರಟೆ ಸಮೇತ ಡ್ರೈ ಆಗಿದೆ. ಅಲ್ಲಿ ತನಕ ಬಿಸಿಲು. ಸಮ್ಮರ್ ಸೀಸನ್ನ ಫೇವ್ರೆಟ್ ಫ್ರೂಟ್ ಅಂತಲೇ ಹೇಳ್ಬೋದು. ಇದು ನೋಡೋಕ್ಕಷ್ಟೇ ಸಂದಿರೋದು ನೋಡಿ. ಇದರ ಟೇಸ್ಟ್ ಏನು ಸೈಕ್ಕಿದೆ ಗೊತ್ತಾ. ಇದರಲ್ಲಿ ಎಷ್ಟು ವೆರೈಟೀಸ್ ಮಾಡ್ತಾರೆ. ಸೊ ಅಮ್ಮ ಹೇಳಿದರು ನಾನು ಏನೋ ವೆರೈಟಿ ಮಾಡಿ ಕೊಡ್ತೀನಿ ತೊಗೊಂಡು ಬನ್ನಿ ಅಂತ. ಸೊ ನಮ್ಮ ಮನೇಲಿ ಇರಲಿಲ್ಲ. ನಾವು ಅದಕ್ಕೆ ಮೇಲೆ ಮನೆಗೆ ಹೋಗಿ ಒಂದು ಸ್ವಲ್ಪ ಮಾವಿನ ಹಣ್ಣೆಲ್ಲ ತೊಗೊಂಡು ಬಂದ್ವಿ. ಮನೆಗೆ ಬರಬೇಕಾದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತು ನೋಡಿ ಕೆರೆ ಹಾವು. ಇದು ನಮ್ಮ ಕೆರೆ ಹಾವು ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಮನೆ ಸುತ್ತಮುತ್ತನೇ ಅಡ್ಡಾಡ್ತಾ ಇರುತ್ತೆ. ಎಲ್ಲ ಹಾವಿದು ಅದರದೇ ಆದ ವಿಶೇಷತೆ ಇದ್ದರೆ ಈ ಹಾವುಗಳಿದು ವಿಶೇಷತೆ ಏನು ಗೊತ್ತಾ? ಈ ಕೆರೆ ಹಾವು ಅಂತ ಹೇಳಿದರೆ ಅದರ ಬಾಲದಲ್ಲೇ ಇರೋದು ಜಾಸ್ತಿ ಪವರು. ಇದು ನೋಡೋಕ್ಕೂ ಸಾಧು, ಇರೋಕ್ಕೂ ಸಾಧು. ಇದಕ್ಕೆ ನೋವೇನಾದರೂ ಆದರೆ ಬಾಲದಲ್ಲಿ ಪಟ್ ಅಂತ ಸೊಂಟ ಕೊಡಿಯುತ್ತೆ. ಮಾವಿನ ಹಣ್ಣು ತಂದರೆ ಮಾತ್ರ ಸಾಕಾ? ಟೇಸ್ಟು ಮಾಡಬೇಕಲ್ವಾ? ಹಾಗಂತ ನಾನು ಅಂದ್ಕೊಂಡು ಕತ್ತಿಲಿ ಮಾವಿನ ಹಣ್ಣು ಕುಯ್ದೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಟೇಸ್ಟ್ ಮಾಡಿದರೆ ಕೇಳಬೇಕಂತಲೇ ಇಲ್ಲ. ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು, ಟೇಸ್ಟೂ ಅಷ್ಟೇ ಚೆನ್ನಾಗಿತ್ತು. ತಂದಿರೋ ಮಾವಿನ ಹಣ್ಣಲ್ಲಿ ಅಮ್ಮ ವೆರೈಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಏನು ವೆರೈಟಿ ಅಂತ ನೋಡ್ತೀರಾ? ಇದು ನಮ್ಮ ಮಂಗಳೂರು ಕಡೆ ಸಮ್ಮರ್ ಸೀಸನ್ ಇದ್ದು ಕಾಮನ್ ರೆಸಿಪಿ. ಮಾವಿನ ಹಣ್ಣಿನ ರಸಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಹಾಕಿ ಚೆನ್ನಾಗಿ ಮಿಕ್ಸಲ್ಲಿ ಗ್ರೈಂಡ್ ಮಾಡಿ ಒಂದು ಬಟ್ಟೆಗೆ ಅದನ್ನ ಆ ರಸವನ್ನು ಹಾಕಬೇಕು. ಒಂದು 10 ದಿನ ಈ ಥರ ಡೈಲಿ ಮಾವಿನ ಹಣ್ಣಿದು ರಸನ ಗ್ರೈಂಡ್ ಮಾಡಿ ಈ ಥರ ಹಾಕಿದರೆ 10 ಲೇಯರ್ ಆದಮೇಲೆ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ತೆಗೆದಿಡಬೇಕು. ಆವಾಗ ನೋಡಿ ರೆಡಿ ಆಗುತ್ತೆ ಮಾಂಬಳ. ಇವತ್ತು ಅಮ್ಮನ ಬರ್ಡೇ ಆಗಿರೋದ್ರಿಂದ ನಾನು ಅಪ್ಪ ಪೇಟೆ ಕಡೆ ಹೊರಟ್ವಿ. ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅಮ್ಮ ಪ್ಯೂರ್ ವೆಜ್ಜು. ಅದಕ್ಕೆ ವೆಜ್ಜಲ್ಲಿ ಏನಾದ್ರು ಸ್ಪೆಷಲ್ ಮಾಡಬೇಕಲ್ವಾ? ಸ್ಪೆಷಲ್ ಏನು ಹೇಳಿ, ಕೇಕೆ ಕಟ್ ಮಾಡೋದು. ಅದಕ್ಕೊಂದು ಕಪ್ ಜ್ಯೂಸ್ ಕೊಡ್ಕೊಂಡು ಕೇಕ್ ಇಟ್ಕೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದಮೇಲೆ ಅಮ್ಮನ ಜೊತೆ ಕೇಕ್ ಕಟ್ ಮಾಡಿಸಿದ್ವಿ. ಅಮ್ಮನ ಜೊತೆ ಅಪ್ಪನೂ ಕೇಕ್ ಕಟ್ ಮಾಡಿದರು. ನಮ್ಮ ಜನ್ರೇಷನಲ್ಲೆಲ್ಲ ಕಾಮನ್ ಬರ್ಡೇ ಸೆಲೆಬ್ರೇಷನ್. ಬಟ್ ಅವರಿಗೆ ಇದೇ ಒಂದು ಸೆಲೆಬ್ರೇಷನ್. ಅಪ್ಪ ಅಮ್ಮಂತ ಎಕ್ಸ್ಪೆಕ್ಟೇ ಮಾಡಿರಲ್ಲ ಮಕ್ಳು ಈ ಥರ ಕೇಕ್ ಕಟ್ ಮಾಡಿಸ್ತಾರೆ ಅಂತ. ಅವ್ರಿಗೊಂದೆಷ್ಟು ಖುಷಿ ಆಯಿತು. ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ? ನಮ್ಮ ಖುಷಿನೇ ಅವ್ರು ಬಯಸೋದು. ಸೊ ಅವ್ರ ಖುಷಿನೂ ನಾವು ಬಯಸೋಣ ಅಂತೇಳಿ ಈ ಕೇಕ್ ಕಟ್ ಮಾಡಿಸಿದ್ವಿ. ಬರ್ಡೇ ಸೆಲೆಬ್ರೇಷನ್ ಏನೋ ಆಯಿತು. ಏನಾದರೂ ಗಮ್ಮತ್ತು ಮಾಡಬೇಕಲ್ವಾ? ಅಮ್ಮ ಏನು ಗಮ್ಮತ್ತು ಅಂತ ಕೇಳ್ದಕ್ಕೆ, ಗಮ್ಮತ್ತು ನೀವೇ ಮಾಡ್ಕೊಳ್ಳಿ ಮಗ ಅಂತಂದರು. ಯಾಕೆ ಗೊತ್ತಾ? ಅಮ್ಮ ಪ್ಯೂರ್ ವೆಜ್ಜು. ಏನಾದರೂ ನಾನ್ ವೆಜ್ ಬೇಕಾದ್ರೆ ನಾವೇ ಮಾಡ್ಕೊಳ್ಬೇಕು. ಅದಕ್ಕೆ ನಾವೇ ಸ್ಪೆಷಲ್ ಮಾಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಸೀರೀಸ್ ಜೊತೆ ಸಿಗ್ತೀನಿ. ಬಾಯ್.